ನಮಸ್ಕಾರ. ದಿನಕ್ಕೊಂದು ಒಳ್ಳೆಯ ಯೋಚನೆಯನ್ನು ಕೊಡುವಂಥ ಒಂದೊಳ್ಳೆ ಮಾತಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಕೆಲವೊಮ್ಮೆ ನಾವು ನಮಗೆ ಒಂದು ಲಿಮಿಟೇಷನನ್ನು ಹಾಕ್ಕೊಂಡ್ಬಿಡ್ತೇವೆ. ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗೋದು, ಅಥವಾ ನನ್ನ ಸಾಮರ್ಥ್ಯ ಇಷ್ಟೇ, ಇದರಾಚೆಗೆ ನಾನು ಪ್ರಯತ್ನ ಕೂಡ ಮಾಡೋದಿಲ್ಲ ಅಂತ ನಾವೇ ನಿರ್ಧಾರ ಮಾಡಿಬಿಡ್ತೇವೆ. ಇದು ನಮ್ಮ ಮನಸ್ಸು ನಮಗೇ ಹಾಕಿಬಿಡುವಂಥ ಒಂದು ಬೇಲಿ ಅಂತ ನಾನು ಅನ್ಕೋತೇನೆ. ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಇದೆ. ದುಬಾರೆಯಲ್ಲಿ ಆನೆಗಳನ್ನು ಪಳಗಿಸ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಹೋದ್ರಂತೆ. ಅಲ್ಲಿ ದೊಡ್ಡ ದೊಡ್ಡ ಆನೆಗಳನ್ನು ಒಂದು ಸರಪಳಿಯಲ್ಲಿ ಬಂಧಿಸಿ ಇಡಲಾಗಿತ್ತು. ದೊಡ್ಡದಾದ ಕಾಡಾನೆ ಒಂದು ಚಿಕ್ಕ ಸರಪಳಿಯಲ್ಲಿ ಬಂಧಿಸಿಟ್ಟಿದ್ದನ್ನು ನೋಡಿ ಆ ಮನುಷ್ಯ ಕೇಳಿದ್ರಂತೆ, ಅಯ್ಯೋ, ಇದು ಎಂಥ ಕಾಡಾನೆ, ಮನಸ್ಸು ಮಾಡಿದ್ರೆ ಈ ಸರಪಳಿಯನ್ನ ಒಂದೇ ಕ್ಷಣದಲ್ಲಿ ಜಾಡಿಸಿ ಇಲ್ಲಿಂದ ಹೊರಟು ಬಿಡ್ಬೋದಲ್ಲ, ಮತ್ತೆ ಯಾಕೆ ಆನೆ ಹಾಗೆ ನಿಂತಿದೆ ಅಂತ. ಆಗ ಮಾವುತ ನಗ್ತಾ ಹೇಳಿದ್ನಂತೆ, ಆನೆ ಪ್ರಯತ್ನವನ್ನೇ ಮಾಡಿಲ್ಲ ಅಂತ. ಹೌದಾ ಅಂದಾಗ, ಹೌದು, ಚಿಕ್ಕದಾಗಿದ್ದಾಗ ಆನೆ ಮರಿ ತುಂಬ ಸತಿ ಆ ಸರಪಳಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿತ್ತು. ಆದರೆ ದೊಡ್ಡದಾಗ್ತಾ ಆಗ್ತಾ ಈ ಸರಪಳಿಯಿಂದ ನನಗೆ ಬಿಡುಗಡೆ ಇಲ್ಲ ಅಂತ ಯೋಚನೆ ಮಾಡಿ ಅದು ಪ್ರಯತ್ನವನ್ನೇ ನಿಲ್ಲಿಸ್ಬಿಡ್ತು. ಪ್ರಯತ್ನ ಮಾಡಿದ್ರೆ ಇವತ್ತು ಖಂಡಿತ ಅದು ಬಿಡಿಸ್ಕೊಂಡು ಹೋಗ್ಬೋದು, ಆದರೆ ಅದು ಪ್ರಯತ್ನನೇ ಮಾಡಿಲ್ಲ ಅಂತ ಹೇಳ್ತಾರಂತೆ. ಆನೆ ಚಿಕ್ಕದಾಗಿದ್ದಾಗ ಪ್ರಯತ್ನ ಮಾಡಿದ್ದನ್ನು ಮತ್ತೆ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಅದು ಸರಪಳಿಯಿಂದ ಬಿಡಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ನಾವು ಕೂಡ ಇದೇ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ? ಒಂದು ಸತಿ ಪ್ರಯತ್ನ ಮಾಡ್ತೀವಿ, ಅದು ನಮ್ಮ ಕೈಲಿ ಆಗಲ್ಲ ಅಂತ ಆದರೆ ನಾವೇ ಒಂದು ಮೈಂಡ್ ಬ್ಲಾಕನ್ನು ಬೆಳೆಸ್ಕೊಂಡು ಬಿಡ್ತೇವೆ. ಕೆಲವ್ರಿಗೆ ಈಜೋದು ಅಂದರೆ ಭಯ, ಕೆಲವ್ರಿಗೆ 2 ವೀಲರ್ ಓಡಿಸೋದು ಅಂದರೆ ಭಯ, ಕೆಲವ್ರಿಗೆ ರಸ್ತೆಗಳು ಅಂದರೆ ಭಯ, ಅಥವಾ ಗಣಿತ ಅಂದರೆ ಭಯ, ಕೆಲವು ಸಬ್ಜೆಕ್ಟ್ಸ್ ಅಂದರೆ ಭಯ. ಮತ್ತೆ ನಾವು ಯಾವತ್ತೂ ಆ ಪ್ರಯತ್ನ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಪ್ರಯತ್ನ ಪಟ್ಟಾಗ ಎಂಥವರಿಗೂ ಕೂಡ ಆ ಸರಪಳಿಯನ್ನು ಬಿಡಿಸ್ಕೊಂಡು ಹೊರಗೆ ಹೋಗಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಈ ಸರಪಳಿ ಅನ್ನೋದು ನಮ್ಮ ಮನಸ್ಸು. ನಮ್ಮ ಮನಸ್ಸೇ ನಮ್ಮನ್ನು ಕಟ್ಟಿ ಹಾಕಿದೆ ಅಂತ ಹೇಳ್ಬೋದು. ಯಾವತ್ತಿಗೆ ನಾವು ಈ ಮಾನಸಿಕ ಸರಪಳಿಯಿಂದ ಬಿಡಿಸ್ಕೊಂಡು ಹೊರಗೆ ಹೋಗ್ತೀವೋ ಅವತ್ತು ಆಕಾಶವೇ ನಮಗೆ ಒಂದು ಲಿಮಿಟ್ ಅಂತ ಹೇಳ್ಬೋದು. ನಾವು ಏನನ್ನ ಬೇಕಾದರೂ ಸಾಧಿಸೋಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೆ ಮುಂಚೆ ನಮ್ಮ ಈ ಮಾನಸಿಕ ಸರಪಳಿಯಿಂದ ನಾವು ಮುಕ್ತರಾಗಬೇಕು. ರೈಸಿಂಗ್ ಆಫ್ಟರ್ ದ ಫಿಯರ್ ಅಂತ ಒಂದು ಮಾತು ಹೇಳ್ತಾರೆ. ನಮ್ಮ ಭಯಗಳನ್ನು ನಾವೇ ಎದುರಿಸಿದಾಗ ನಮ್ಮ ಮಾನಸಿಕ ಸಾಮರ್ಥ್ಯ ನಮಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸ್ಬೋದು. ಈ ಒಂದೊಳ್ಳೆ ಮಾತು ನಿಮಗಾಗಿ ವಿಶ್ವವಾಣಿ ಸ್ಪೆಷಲ್ TV ಚಾನೆಲ್ನಲ್ಲಿ ಬರ್ತಾ ಇದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ರೂಪಾ ಗುರುರಾಜ್.